ಈ ಒಂದು ಹೋರಾಟದಲ್ಲಿ ಬಿರುಕು ನೋಡೋದಕ್ಕೆ ಕಾರಣ ಏನು? ಮಾತೆತ್ತಿದ್ರೆ ಒಂದು ಯತ್ನಾಳವನ್ನು ಉಳಿಸಿಕೊಂಡು ಒಂದು ಪಕ್ಷವನ್ನು ಓಲೈಸಿಕೊಂಡು ಮಾತಾಡುವಂಥದ್ದಕ್ಕೆ ನಾವು ಬೇಸರವನ್ನು ವ್ಯಕ್ತಪಡಿಸಿ ನಾವು ಹಿಂದುಳಿದಿದ್ದೀವಿ ಅಷ್ಟೇ. ಜಯಮೃತ್ಯು ಸ್ವಾಮೀಜಿಯವರಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಂದ್ರೆ ನಾನು ಬ್ಲ್ಯಾಕ್ ಮೇಲ್ ಮಾಡುವಂಥ ಸಂದರ್ಭನೇ ಇಲ್ಲ, ನಾವು ಎಂದೂ ಮಾಡಿಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಬಿಜೆಪಿ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ, ಅವರಿಗೆ ನೋಟಿಸ್ ಅನ್ನು ಕೊಡಲ್ಲ, ಇದನ್ನು ಹೆಂಗೆ ತಾಳ್ಮೆ ಒಂದು ಲಿಮಿಟ್ ಅಂತಿದೆ, ಆ ಲಿಮಿಟ್ ಕ್ರಾಸ್ ಆದರೆ ಯಾರೂ ತಡ್ಕೊಳಕ್ಕಾಗೋದಿಲ್ಲ. ಸಮುದಾಯನೂ ತಡ್ಕೊಳಕ್ಕಾಗಲ್ಲ, ಪಕ್ಷನೂ ತಡ್ಕೊಳಕ್ಕಾಗಲ್ಲ. ನರಸತ್ತ ನಾಯಕ ಅಲ್ಲ ಅನ್ನೋ ಮಾತನ್ನು ಕೂಡ ಅಲ್ಲ, ನರ ಸತ್ತಿದೋ ಬಿಟ್ಟಿದೋ ಅವರು ಪಕ್ಷದವ್ರು ತಿಳಿಸ್ತಾರೆ ಅವ್ರಿಗೆ. 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿತ್ತು. ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷರು, ನಿಗಮದ ಅಧ್ಯಕ್ಷರಾದಂಥ ಕಾಶಪ್ಪನವರು ಈ ಒಂದು ಹೋರಾಟದಿಂದ ಬಿರುಕು ಮೂಡ್ತಾ ಇದೆಯಾ? ಯತ್ನಾಳ್ ಅವರು ಮತ್ತು ಜಯಮೃತ್ಯು ಸ್ವಾಮೀಜಿಯವರು ಒಂದು ಪಕ್ಷದ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಿದ್ದಾರೆ. ಅದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ನಮ್ಮ ಜೊತೆ ವಿಜಯಾನಂದ ಕಾಶಪ್ಪನವರು ಸರ್ ಇದ್ದಾರೆ, ಮಾತಾಡ್ಸೋಣ. ಸರ್, 2A ಮೀಸಲಾತಿ ಹೋರಾಟ ಪಕ್ಷದಡಿ ಅಂತ ನೀವು ಆರೋಪವನ್ನು ಮಾಡ್ತಾ ಇದ್ರಿ, ಇದು ಯಾವಾಗ ಆಯಿತು? ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರು ಈ ಒಂದು ಹೋರಾಟದಲ್ಲಿ ಬಿರುಕು ನೋಡೋದಕ್ಕೆ ಕಾರಣ ಏನು? ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ನಾವೆಲ್ಲ ಸಭೆಗೂ ಹೋಗಿದ್ದೀವಿ, ಭಾಗವಹಿಸಿದ್ವಿ, ಮಾತಾಡಿದ್ದೀವಿ. ಯಾವಾಗ ಸ್ವಾಮೀಜಿಯವರು ಒಬ್ಬ ವ್ಯಕ್ತಿಯನ್ನು ಓಲೈಸ್ಕೊಂಡು ಮಾತೆತ್ತಿರ ಯತ್ನಾಳ್ ಹೋರಾಟ ಮಾಡಿದರು, ಯತ್ನಾಳ್ ಕಟ್ಟಿದ್ರು, ಯತ್ನಾಳ್ ಎಲ್ಲಿದ್ದರು ನಮಗೂ ಗೊತ್ತಿದೆ. ನಾವು ಇದೇ ಸಮುದಾಯದಲ್ಲಿ ಜನಿಸಿದಂಥವ್ರು. ಯಾರು ಈ ಸಮಾಜ ಸಂಘಟನೆ ಮಾಡಿದರು, ಯಾರು ಏನು ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಇತಿಹಾಸ ಗೊತ್ತಿದೆ. ಮಾತೆತ್ತಿದ್ರೆ ಒಂದು ಯತ್ನಾಳವನ್ನು ಉಳಿಸ್ಕೊಂಡು ಒಂದು ಪಕ್ಷವನ್ನು ಓಲೈಸ್ಕೊಂಡು ಮಾತಾಡುವಂಥದ್ದಕ್ಕೆ ನಾವು ಬೇಸರವನ್ನು ವ್ಯಕ್ತಪಡಿಸಿ ನಾವು ಹಿಂದುಳಿದಿದ್ದೀವಿ ಅಷ್ಟೇ. ನಮ್ಮ ಹೋರಾಟ ನಿಂತಿಲ್ಲ, ನಾವು ಮೀಸಲಾತಿ ತಂದೆ ತರ್ತೀವಿ ಅನ್ನೋದು ನಾವು ಬಹಳಷ್ಟು ನಮ್ಮ ಆತ್ಮವಿಶ್ವಾಸದ ಮೇಲೆ ನಾವು ಬದ್ಧತೆ ಇದ್ದೀವಿ. ಆದರೆ ಇವ್ರು ಮಾಡುವಂಥ ಅವ್ರ ವೈಯಕ್ತಿಕ ವ್ಯವಹಾರ, ಸಕ್ಕರೆ ಕಾರ್ಖಾನೆ, ಅವರು ವಕಫ್ ಬೋರ್ಡ್ ವಿರುದ್ಧ ಹೋದರೆ ಅವ್ರ ವಕಫ್ ಬೋರ್ಡಲ್ಲಿ ಒಂದು ಪಕ್ಷದ ಆಧಾರದ ಮೇಲೆ ಹೋಗಿ ಕೂಡೋದು, ಇವೆಲ್ಲ ನಮಗೆಲ್ಲೋ ಅಸಮಾಧಾನ ತಂತು, ನಮಗೂ ನೋವು ಆಗುತ್ತೆ. ನಾವು ಮಾಡಿದ್ದು ಧರ್ಮಗುರುಗಳು, ನಮ್ಮ ಪೀಠದ ಜನಕ್ಕೆ ಒಳ್ಳೆಯದಾಗಲಿ, ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಧರ್ಮಗುರುಗಳನ್ನು ಮಾಡಿದ್ವಿ ವಿನ ಇವು ಯತ್ನಾಳವರು ಹೋಲಿಸ್ಕೊಂಡು ಯತ್ನಾಳರ ಗುರುಗಳಾಗಿ ಇರೋವಂಥ ನಾವು ಯಾರೂ ಕೂಡ ಹೇಳಿರಲಿಲ್ಲ. ಅವರು ಯತ್ನಾಳವರು ಗುರುಗಳಾಗಿ ಹೊರಟಿದ್ದಾರೆ, ಆಗಲಿ, ನಮಗೇನು ಬೇಜಾರಿಲ್ಲ. ನಾವು ನೋಡ್ಕೋತೀವಿ, ಕಾಲವೇ ನಿರ್ಣಯ ಮಾಡುತ್ತೆ. ಆದರೆ ಏನು ಇವ್ರು ಮಾಡ್ತಿರೋಂಥ ತಪ್ಪನ್ನು ಇವ್ರು ಸರಿಪಡಿಸ್ಕೊಳ್ಳೋದು ಹೋದರೆ ನಾವು ಮುಂದಿನ ತೀರ್ಮಾನವನ್ನು ನಾವು ಕಾಲಾಂತವಾಗಿ ಮಾಡ್ತೀವಿ. ಸರ್, ಈ ಹೋರಾಟದಲ್ಲಿ ನೀವು ಮುಂದುವರಿತೀರಾ ಅಥವಾ ಯಾವ ರೀತಿ ಹೋರಾಟವನ್ನು ಮುಂದುವರಿಸ್ತೀರಿ? ನೋಡಿ, ನಮ್ಮ ಹೋರಾಟ ನಿಂತಿಲ್ಲ, ನಮ್ಮ ಹೋರಾಟ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 4 ಬಾರಿ ನಾವು ಭೇಟಿಯಾಗಿದ್ದೀವಿ, ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡಿಬೇಕು, ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ, ಇದೇ ಹಿಂದಿನ ಭಾರತೀಯ ಜನತಾ ಪಕ್ಷ 2D 2C ಕೊಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂಬರ ಬರೆದು ಕೊಟ್ಟು ಬಂದರು, ನಾವು 2B ಮೀಸಲಾತಿಯನ್ನು ಏನು ತೊಂದರೆ ಮಾಡಲ್ಲ ಅಂತ. ಅವ್ರು ಮಾಡಿರೋ ತಪ್ಪನ್ನು ನಾನು ಮಾಡೋದಿಲ್ಲ, ಪದೇ ಸುಳ್ಳು ಆಶ್ವಾಸನೆಗಳನ್ನು ಕೊಡೋದು ನನಗೆ ಬರೋದಿಲ್ಲ. ನಾನು ಸಂಪೂರ್ಣ ವರದಿ ಪಡಿತೀನಿ, ಯಾಕಂದರೆ ಮಧ್ಯಂತರ ವರದಿ ಮೇಲೆ ಯಾವುದೇ ಮೀಸಲಾತಿಯನ್ನು ಘೋಷಣೆ ಮಾಡೋಕ್ಕಾಗೋದಿಲ್ಲ. ಅದು ನಿಯಮ ಇದೆ, ಕಾನೂನು ಹೇಳುತ್ತೆ, ಸಂವಿಧಾನ ಹೇಳುತ್ತೆ. ಅದಕ್ಕೆ ಆ ತಪ್ಪನ್ನು ನಾನು ಮಾಡೋದಿಲ್ಲ. ಪೂರ್ಣ ಪ್ರಮಾಣ ವರದಿ ಪಡೆದು ನಾನು ಸರ್ಕಾರದ ಮುಂದೆ ಇಟ್ಟು ಚರ್ಚೆ ಮಾಡಿ ನಾನು ಸೂಕ್ತ ನಿರ್ಧಾರ ತೊಗೊತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ. ನಾವು ಖಂಡಿತವಾಗಿ ಸಮಯಾವಕಾಶ ಕೊಡ್ತೀವಿ. ಕೊಟ್ಟಿಲ್ಲ ಅಂದರೆ ನಾವು ಮತ್ತೆ ಹೋರಾಟಕ್ಕೆ ನಾವು ಧುಮುಕ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.